ಸ್ವತಂತ್ರವಾಗಿರಬೇಕು, ಅವರು ಇನ್ನೊಬ್ಬರನ್ನು ಡಿಪೆಂಡ್ ಆಗಿರಬಾರದು, ಇಂಡಿಪೆಂಡೆಂಟ್ ಆಗಬೇಕು. ಯಾವಾಗ ಶಿಸ್ತು ಜವಾಬ್ದಾರಿ ಇರುತ್ತದೆ ಆವಾಗ ಮಾತ್ರ ನಮ್ಮ ಪ್ರತಿಯೊಂದು ಕಾರ್ಯಗಳು ಒಂದು ಹಂತಕ್ಕೆ ತಲುಪಲು ಸಾಧ್ಯ. ನಂತರ ಸ್ಟ್ರೆಂಥನ್ ಪೇರೆಂಟ್ ಅಂಡ್ ಸ್ಕೂಲ್. They learn more from what they see than what they hear. ಏನು ನೋಡ್ತಾರೆ, ಏನು ಕೇಳ್ತಾರೆ ಅದನ್ನೇ ಮಕ್ಕಳು ಕಲಿತಾರೆ. ಹಾಗಾಗಿ ಇವತ್ತಿನಿಂದ ಮೊದಲು ನೀವು ಬದಲಾಗಿ. ನೀವು ಒಳ್ಳೆಯವರಿದ್ದೀರಿ, ನಾನು ಕೆಟ್ಟವರಿದ್ದೀರಿ ಅಂತ ಹೇಳ್ತಾ ಇಲ್ಲ. ಬದಲಾಗಿ ಅಂದರೆ ಒಳ್ಳೆಯತನವನ್ನು ಹೆಚ್ಚು ಮಾಡಿಕೊಳ್ಳಿ. ಮಾತನಾಡುವ ಭಾಷೆ ಆಗಿರ್ಬೋದು ಅಥವಾ ನಿಮ್ಮ ವರ್ತನೆಗಳಾಗಿರ್ಬೋದು. ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ವರ್ತನೆಗಳು ಬಂದಿವೆ ನಿಮ್ಮ ಜೊತೆಗೆ. ಒಳ್ಳೆಯ ವರ್ತನೆಗಳ ಜೊತೆಗೆ ಇನ್ನಷ್ಟು ಒಳ್ಳೆಯದನ್ನು ಪಾಲಿಸಿ. ಆವಾಗ ನೀವೇನು ಕಷ್ಟಪಡ್ತಾ ಇದ್ದೀರಲ್ಲ, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಒಳ್ಳೆ ಮಾಡಬೇಕು, ಅದು ಆಟೋಮೆಟಿಕ್ ಆಗಿ ಆಗ್ತಾ ಹೋದ. ಹೇಗೆ ಏನು? ಪೇರೆಂಟ್ಸ್ ಆರ್ ದ ಫಸ್ಟ್ ರೋಲ್ ಮಾಡೆಲ್ಸ್. ನನ್ನ ಕಣ್ಣಿಗೆ ಕಾಣೋದು ಯಾರು? ತಂದೆ ತಾಯಿ. ನಾ ದಿನಾಲು ಮಾತನಾಡೋದು ಯಾರೊಟ್ಟಿಗೆ? ತಂದೆ ತಾಯಿ. ಸೊ ಅವರಲ್ಲೇ ನಾನು ಇನ್ಫ್ಲೂಯೆನ್ಸ್ ಆಗಬೇಕು. ಇದು ಮಗುವಾಗಿ ನನ್ನ ಲಕ್ಷಣ. ನನಗೆ ಬೇರೆ ಯಾವುದೂ ಇಲ್ಲ. ಹೋದರೆ ಶಾಲೆಗೆ ಹೋಗಿರ್ತೀನಿ, ಶಾಲೆಯಲ್ಲಿ ಏನು ಕಲಿತೀನಿ ಅದನ್ನು ಪಡ್ಕೊಂಡು ಬಂದಿರ್ತೀನಿ. ಇಲ್ಲಿ ತಂದೆ ತಾಯಿ ಏನು ಮಾಡ್ತಾರೆ ಅದನ್ನು ಪಡ್ಕೊಳ್ತೀನಿ. ಬಟ್ ಅದು ವಿರುದ್ಧ ಆದಾಗ ಇಲ್ಲಿ ಇಂಗ್ಲೀಷ್ ವಾತಾವರಣ ಇರುತ್ತೆ, ಇಂಗ್ಲೀಷ್ ಎನ್ವೈರ್ಮೆಂಟ್ ಇರುತ್ತೆ, ಟೀಚರ್ಸ್ ಏನೇನೋ ಹೇಳಿ ಕಳಿಸ್ತಾರೆ, ಅಸೆಂಬ್ಲಿಗೆ ನಾವು ಇನ್ನೇನೋ ಹೇಳಿರ್ತೀವಿ. ಅದನ್ನು ಫಾಲೋ ಮಾಡ್ಲಿಕ್ಕೆ ಹೋದಾಗ ಮನೆಯಲ್ಲಿ ಕೆಲವೊಂದು ಅಡೆತಡೆಗಳು. ಆವಾಗ ಮಗು ಒಂದಿನ ಟ್ರೈ ಮಾಡುತ್ತೆ, 2 ದಿನ ಮಾಡುತ್ತೆ, 3ನೇ ದಿನ ಕೈ ಬಿಟ್ಬಿಡ್ಬೇಕು. ನಾನು ಮಕ್ಕಳಿಗೆ ಪ್ರತಿದಿನ ಶಾಲೆಗೆ ಬರೋದಕ್ಕಿಂತ ಮುಂಚೆ ತಂದೆ ತಾಯಿ ಆಶೀರ್ವಾದ ಪಡ್ಕೊಂಡು ಬನ್ನಿ ಅಂತ ಹೇಳಿದೆ. ಆದರೆ ಇಲ್ಲಿ ಅಸೆಂಬ್ಲಿಯಲ್ಲಿ ಕೇಳಿದಾಗ ಮೋರ್ ದ್ಯಾನ್ 50% ಮಕ್ಕಳು ಕೈ ಎತ್ತಾರೆ, ತಗೊಂಡು ಬಂದಿದ್ದೀವಿ ಅಂತ. ಈಗ ನೀವೇ ಹೇಳಬೇಕು, ತಗೊಂಡು ಬರ್ತಾರಾ ಇಲ್ಲ? ಬರ್ತಾರಾ? ಎಲ್ಲರೂ ತಗೊಂಡು ಬರ್ತಾರೆ. ಓಕೆ, ಥ್ಯಾಂಕ್ ಯು. ಅಂದರೆ ನಮ್ಮ ಶ್ರಮ ಸರ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಫ್ರೆಂಡ್ಸ್. ಡೆಫಿನೆಟ್ಲಿ ಮಗು ಏನು ಮಾಡ್ತಾ ಇದೆ ಅಂದರೆ ಅವ್ರ ಪಪ್ಪ, ಅವ್ರ ಮಕ್ಕಳು, ಫ್ರೆಂಡ್ಸ್ ಅದನ್ನೆಲ್ಲ ನೋಡ್ತಾ ಇರುತ್ತೆ. ಅವೆಲ್ಲ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ. ನಾನು ಹೇಳಿದ್ನಲ್ಲ, ಯಾವುದೇ ಮಗು ತಪ್ಪು ಮಾಡಿದಾಗ ಅದು ಅವ್ರ ಮಗು ಅಲ್ಲ. ಯಾವುದೇ ಮಗು ಇರಲಿ, ಅದು ಮಗು ತಪ್ಪು ಮಾಡ್ತಾ ಇದೆ ಅನ್ನುವಾಗ ಆ ಮಗುವಿಗೆ ನಾವು ದೊಡ್ಡವರಾಗಿ ಏನೋ ಒಂದು ನಮ್ಮ ತಿಳಿದ ಮಟ್ಟಿಗೆ ಯಾಕೆ ಮಾಡಿದ ಏನು ಕೇಳಿ ಅದನ್ನು ಒಪ್ಪಿಕೊಳ್ಳೋದು ಅತ್ಯಮೂಲ್ಯವಾದದ್ದಿಲ್ಲ. ನಮ್ಮ ಮಕ್ಕಳನ್ನು ನಾವು ಸ್ವೀಕಾರ ಮಾಡ್ಕೋಬೇಕು. ಫಸ್ಟ್ ಸ್ವೀಕಾರ ಮಾಡಿದೆ ನೀವು ಹಾಗೆ ಹೀಗೆ ಅವನಿಗೆ ಹೆಸರು ಕೊಡೋದು, ಅವನಿಗೇನು ಬರಲ್ರಿ. ಈಗ ಎಷ್ಟೋ ಪೇರೆಂಟ್ಸ್ ನನ್ನ ಹತ್ರನೇ ಅಡ್ಮಿಷನ್ ಮಾಡೋ ಟೈಮಲ್ಲಿ ಹೇಳಿದ್ರು, ಇವ ಹಿಂಗ್ರಿ 3 ವರ್ಷ ಕಲಿತ ಹೀಗೆ ಮಾಡ್ದ. ಹೌದು, ಅವನಿಗೆ ಸಿಕ್ಕ ವಾತಾವರಣ ಹಾಗಿತ್ತು, ಅವನೇನು ಮಾಡ್ಬೇಕು? ಇದು ಅವನ ತಪ್ಪ ಅವನಲ್ಲ. ಅಥವಾ ಅವನಿಗೆ ಬೇಕಾಗಿದ್ದು ಅವನಿಗೆ ಸಿಕ್ಕಿಲ್ಲ, ಏನೋ ಆಗಿದೆ. ಒಪ್ಪಿಕೊಳ್ಳಿ, ಸ್ವೀಕಾರ ಮಾಡಿಕೊಳ್ಳಿ. ಮುಂದೆ ಆಗೋದನ್ನು ತಪ್ಪಿಸಿ. ಆಗಿ ಹೋದದ್ದನ್ನು ಮತ್ತೆ ಮತ್ತೆ ಅವರಿಗೆ ಹೇಳೋದು, ಇದು ಮಾಡೋದು, ಅವರ ಮೈಂಡನ್ನು ಡಿಸ್ಟ್ರ್ಯಾಕ್ಟ್ ಮಾಡೋದು. ನೀವು ಯಾವಾಗ ಮಕ್ಕಳು ಓದ್ತಾ ಇರ್ತಾರೆ ಮನೆಯಲ್ಲಿ ಶಾಂತಿ ಕಾಪಾಡ್ಕೋಬೇಕು. ಇಟ್ ಈಸ್ ಒನ್ ಆಫ್ ದ ಕಮ್ಯುನಿಕೇಷನ್ ಟೂಲ್. ನಿಮ್ಮ ನಡುವೆ ಸಂಭಾಷಣೆ. ಡಿಸಿಪ್ಲಿನ್ ಟೂಲ್, ಶಿಸ್ತು, ಇದು ಮಕ್ಕಳ ಕೈಗನ್ನಡಿ. ಜೊತೆಗೆ ಲರ್ನಿಂಗ್ ರೆಕಾರ್ಡ್, ಏನೆಲ್ಲ ಲರ್ನ್ ಮಾಡಿದ ಅದನ್ನು ರೆಕಾರ್ಡ್ ಆಗಿ ಉಳಿಯುತ್ತೆ. ಜೊತೆಗೆ ಸಕ್ಸಸ್ ಗೈಡ್, ಮಗು ಹೇಗಿದೆ ಅಂತ ಇದ್ರ ಮೇಲೆ ಜಡ್ಜ್ ಮಾಡ್ಬೋದು. ಸಕ್ಸಸ್, ದಟ್ಸ್ ದ ರೀಸನ್ ಪೇರೆಂಟ್ಸ್ ಶುಡ್ ಚೆಕ್ ದೇರ್ ಡೈರಿ ಡೈಲಿ. You have to check the diary daily. That is also very important. And next thing is, this diary contains many pages. So first one is students details. ಇದರಲ್ಲಿ ಸ್ಟಾರ್ಟಿಂಗ್ 2-3 ಪೇಜ್ ಸ್ಟೂಡೆಂಟ್ಸ್ ಡೀಟೇಲ್ಸ್ ಇದೆ. ಇದನ್ನು ನಾವು ಫಿಲ್ ಮಾಡಲ್ಲ, ನೀವು ಫಿಲ್ ಮಾಡಬೇಕು. ಸೊ ಸ್ಟೂಡೆಂಟ್ ಡೀಟೇಲ್ಸ್ ಅದನ್ನು ಪೇರೆಂಟ್ಸ್ ಖುದ್ದಾಗಿ ಫಿಲ್ ಮಾಡಬೇಕು. ನಿಮ್ಗೆ ಬರಲಿಲ್ಲ ಅಂದರೆ ಬಂದವ್ರ ಹತ್ರ ತಗೊಂಡೋಗಿ ಫಿಲ್ ಮಾಡಿ. ಎಲ್ಲವೂ ನಾವೇ ಮಾಡಿದಾಗ ಅದರ ಅನುಭವ ನಮಗಷ್ಟೇ ಆಗೋದು.
ತಂದೆ ತಾಯಿಯಾಗಿ ನಿಮಗೆ ಅದರ ಎಕ್ಸ್ಪೀರಿಯನ್ಸ್ ಬೇಕಾ ಮಾಡಿ. ನಂತರ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್, ಅದರಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ ಇದೆ, ಲಾಸ್ಟಲ್ಲಿ ಟೀಚರ್ಸ್ ಕಾಂಟ್ಯಾಕ್ಟ್ಸು ಇದೆ, ಟ್ರಾನ್ಸ್ಪೋರ್ಟೇಷನ್ ಇದು ಇಂಪಾರ್ಟೆಂಟ್ ಕಾಂಟ್ಯಾಕ್ಟ್ಸ್. ಇಲ್ಲಿದು ಸ್ಕೂಲಿದು ಟೀಚರ್ಸ್ ಅವರ ನೇಮ್ ಆಫ್ ದ ಟೀಚರ್ ಪ್ಲಸ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಪರ್ಟಿಕ್ಯುಲರ್ ಟೀಚರ್, ಸಬ್ಜೆಕ್ಟ್ ಟೀಚರ್ ಅವರಿಗೆಲ್ಲ ಕಾಲ್ ಮಾಡಿ. ಮತ್ತು ಸೆಕೆಂಡ್ ಪೇಜಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇನ್ಫಾರ್ಮೇಷನ್ ಇದೆ. ಸೊ ಅದನ್ನು ತುಂಬಿ, ನಿಮ್ಗೆ ಗೊತ್ತಾಗದೇ ಇದ್ರೆ ಇಲ್ಲಿ ಬಂದಾಗ ಟೀಚರ್ಸ್ ಕಡೆಯಿಂದ ತುಂಬಿಸಿ. ಎಸ್ ಸರ್, 100 ಹೊಸ ಮಕ್ಕಳು ಬಂದ್ಬಿಟ್ಟಿದ್ದಾರೆ. ಅವರನ್ನು ನಾವು ನಮ್ಮ ಟ್ರ್ಯಾಕಿಗೆ ತರಲಿಕ್ಕೆ ನಮ್ಗೆ ಟೈಮ್ ಬೇಕು. ಮತ್ತು ನಾವು ಸ್ಟಾರ್ಟ್ ಮಾಡಿದ್ದೀವಿ, ಅದ್ರ ಮೇಲೆ ವರ್ಕೌಟ್ ಮಾಡ್ತಾ ಇದ್ದೀವಿ. ಕ್ಯಾಂಪಸ್ ಲ್ಯಾಂಗ್ವೇಜ್ ಈಸ್ ಇಂಗ್ಲೀಷ್. ಯಾರು ಎಲ್ಲಿ ಬೇಕಾದ್ರೆ ನರ್ಸರಿ ಮಕ್ಕಳು ನೀವು ಮನೇಲಿ ಕೇಳಿ ಅವ್ರು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ. ಈವನ್ ಊಟದ ಟೈಮಲ್ಲಿ ಮಕ್ಕಳು ಇಂಗ್ಲೀಷೇ ಮಾತಾಡಬೇಕು. ಆದರೆ ಈಗ ಹೊಸ ಮಕ್ಕಳು ಬಂದಿದ್ದಾರಲ್ಲ, ಅವರು ಸ್ವಲ್ಪ ದಾರಿ ಬಿಟ್ಟು ಈ ದಾರಿ ಬರೋವರೆಗೆ ನಮಗೆ ಟೈಮ್ ಬೇಕು, ಮತ್ತು ಅವರಿಗೂ ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ಸ್ವಲ್ಪ ಆ ಕಡೆ ಬಟ್ ಎಲ್ಲರೂ ಐ ಎನ್ಶೋರ್ ಸರ್, ದಟ್ ಈಸ್ ಆ್ಯಕ್ಚುಲಿ ದ ಪ್ಲಸ್ ಪಾಯಿಂಟ್. ಇಫ್ ವಿ ಈಚ್ ಆ್ಯಂಡ್ ಎವ್ರಿಬಡಿ, ಈವನ್ ಆಂಟಿ, ಡ್ರೈವರ್, ಕ್ಲೀನರ್ ಇಟ್ಕೊಂಡು ಇಂಗ್ಲೀಷ್ ಮಾತಾಡಿದರೆ ನಮ್ಮದು ಇಂಗ್ಲೀಷ್ ಇನ್ನೂ ಹೈಫೈ ಆಗುತ್ತೆ. ಸೊ ವಿ ಸ್ಟಾರ್ಟ್ ಟು ಸ್ಪೀಕ್ ಇನ್ ಫಾರಿನ್ ಇಂಗ್ಲೀಷ್ ಆಲ್ಸೋ. ಸೊ ವಿ ಚೇಂಜ್ ಅವರ್ ಆಕ್ಸೆಂಟ್ ಆಲ್ಸೋ. ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್.